ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನನ್ನ ವಿಡಿಯೋನಲ್ಲಿ ಒಂದು ಪ್ರೀ ಮಿಕ್ಸ್ ನ ತೋರಿಸ್ತಾ ಇದೀವಿ. ಏನದು ಪ್ರೀ ಮಿಕ್ಸು? ಇವಾಗ ಈ ಹೆಂಗಸರಿಗೆ ಏನ್ ಗೊತ್ತಾ, ಅಡ್ಗೆ ಮನೆಯಲ್ಲಿ ಏನಾದ್ರೂ ಒಂದು ಕ್ವಿಕ್ ಆಗಿ ಎಲ್ಲಾದ್ರೂ ನಾವು ಹೊರಗೆ ಹೋಗ್ಬೇಕು ಅಂತಿದ್ರೆ ಅಥವಾ ಏನಾದ್ರೂ ಒಂದು ಕ್ವಿಕ್ ಆಗಿ ಕೆಲಸ ಆಗ್ಬೇಕು ಅಂದ್ರೆ ಈ ಒಂದು ಪ್ರೀ ಮಿಕ್ಸ್ ರೆಡಿ ಇತ್ತು ಅಂದ್ರೆ ನಮ್ಮ ಅಡ್ಗೆ ಅವತ್ತಿನ ದಿನಕ್ಕೆ ಸಾರ್ಟೆಡ್ ಅಂತ. ಅಥವಾ ನಾವೆಲ್ಲೋ ಹೊರಗೆ ಹೋಗ್ತಾ ಇದೀವಿ, ಮನೇಲಿ ಇರೋರ್ಗೇನೋ ಬೇಕು, ನಾವು ಊರಿಗೆ ಹೋಗ್ತಾ ಇದೀವಿ, ಟ್ರಾವೆಲ್ ಮಾಡ್ತಾ ಇದೀವಿ, ಹೊರಗಡೆ ಊಟ ಬೇಡ, ಈ ತರ ಎಲ್ಲದಕ್ಕೂ ಈ ಪ್ರೀ ಮಿಕ್ಸ್ ತುಂಬಾ ಹ್ಯಾಂಡಿಯಾಗಿ ಬರುತ್ತೆ. ಪ್ರೀ ಮಿಕ್ಸ್ ಅಂದ್ರೆ ಆಲ್ರೆಡಿ ರೆಡಿ ಇರುತ್ತೆ, ಸುಮ್ನೆ ಅದಕ್ಕೆ ಒಂದ್ ಸ್ವಲ್ಪ ಏನೋ ನೀರ್ ಹಾಕಿ ಬೇಯಿಸೋದು, ಈ ತರ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಉಳಿಸ್ಕೊಂಡಿರುತ್ತೆ. ಸೊ ಆ ತರದ್ರಲ್ಲಿ ಇವತ್ತು ಪುಲಾವ್ ಪ್ರೀ ಮಿಕ್ಸ್, ಎಸ್ ಪಲಾವ್ ಪ್ರೀ ಮಿಕ್ಸ್ ಅನ್ನ ತೋರಿಸ್ಕೊಡ್ತಿದ್ದಾರೆ ಒಬ್ರು. ನಿಮಗ್ ಗೊತ್ತಿರ್ಬೇಕು, ನನ್ನ ಚಾನಲ್ ಅಲ್ಲಿ ನೀವು ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ರೂಪಾ ಪ್ರಭಾಕರ್ ಅಫಿಷಿಯಲ್ @gmail.com ಈ ಒಂದು ಇಮೇಲ್ ಐಡಿಗೆ ನಿಮ್ಮ ವೆಜ್ ರೆಸಿಪಿನ ಮೇಲ್ ಮಾಡಿ, ನನಗೆ ಅದು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನೇ ನಿಮ್ಮನೆಗೆ ಬಂದು ಶೂಟ್ ಮಾಡ್ತೀನಿ. ಸೊ ನೀವು ಅಡಿಗೆ ಮಾಡಿ ತೋರಿಸಬಹುದು, ನಾನು ಅದನ್ನ ಸವಿಬಹುದು. ಏನಂತೀರಾ? ಸೊ ರೂಪಾ ಪ್ರಭಾಕರ್ ಅಫಿಷಿಯಲ್ @gmail.comಗೆ ಇಮೇಲ್ ಮಾಡಿ ನಿಮ್ಮ ವೆಜ್ ರೆಸಿಪಿನ ಕಳಿಸ್ಕೊಡಿ, ಓಕೆನಾ? ಸೊ ನಾನಿವತ್ತು ಪಲಾವ್ ಪ್ರೀಮಿಕ್ಸ್ ನ ತೋರಿಸೋದಕ್ಕಿಂತ ಮುಂಚೆ ಒಂದು ಸೂಪರ್ ಡೂಪರ್ ಪ್ರಾಡಕ್ಟ್ ನ ತೋರಿಸ್ಬೇಕು ಅಂತಿದ್ದೀನಿ. ಇದೇನಂತ ಹೇಳಿದ್ರೆ, ಇವಾಗ ಹೇಗೆ ಪಲಾವ್ ಪ್ರೀಮಿಕ್ಸ್ ಒಂಥರ ತುಂಬಾ ಡಿಫ್ರೆಂಟ್ ಅಂತ ನಿಮಗೆ ಅನಿಸ್ತಿದ್ಯೋ, ಹಾಗೆ ಈ ಒಂದು ಪ್ರಾಡಕ್ಟ್ ಕೂಡ ತುಂಬಾ ಡಿಫ್ರೆಂಟ್. ಇದೇನಂತ ಹೇಳಿದ್ರೆ ಫುಡ್ ಡಿಹೈಡ್ರೇಟರ್. ಫುಡ್ ಡಿಹೈಡ್ರೇಟರ ಏನದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಫಸ್ಟ್ ಆ ಪ್ರಾಡಕ್ಟ್ ಹೇಗಿದೆ ಅಂತ ಒಂದು ಝಲಕ್ ನೋಡಿ. ಇದೇ ಆ ಡಿಫ್ರೆಂಟ್ ಆಗಿರುವಂತ ಪ್ರಾಡಕ್ಟ್ ಫುಡ್ ಡಿಹೈಡ್ರೇಟರ್, ಗ್ಯಾರೋ ಅವರದು. ಇದು ಮಾಡೆಲ್ ಬಂದು ರೀಗಲ್. ಈ ಫುಡ್ ಡಿಹೈಡ್ರೇಟರ್ ಏನು, ಇದರಲ್ಲಿ ಏನೇನು ಯೂಸ್ ಮಾಡಬಹುದು, ಹೇಗೆ ಯೂಸ್ ಮಾಡಬೇಕು, ಈ ಎಲ್ಲಾ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ. ಈ ಪ್ರಾಡಕ್ಟ್ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಒಂದೊಂದಾಗಿ ನಿಮಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಇದೇ ರೀಗಲ್ ಫುಡ್ ಡಿಹೈಡ್ರೇಟರ್, ಆಯ್ತಾ? ಇದರಲ್ಲಿ ನೋಡಿ, ಈ ಡಿಜಿಟಲ್ ಅಡ್ಜಸ್ಟಬಲ್ ಟೈಮರ್ ಅಂಡ್ ಟೆಂಪರೇಚರ್ ಕಂಟ್ರೋಲ್ ಇದೆ. ನಿಮಗೆ ಬೇಸಿಕ್ ಆಗಿ ಕೆಲವೊಂದಕ್ಕೆ ಬೇಕಾಗಿರುವಂತ ಟೆಂಪರೇಚರ್ಸ್ ಇಲ್ಲೇ ಇದೆ. ಫಾರ್ ಎಕ್ಸಾಂಪಲ್ ಹರ್ಬ್ಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ಫ್ರೂಟ್ಸ್ ಆಗಿರಬಹುದು, ಅಥವಾ ಫಿಶ್ ಅಂಡ್ ಮೀಟ್ ಆಗಿರಬಹುದು. ಇದು ಸ್ಟಾರ್ಟ್ ಅಂಡ್ ಸ್ಟಾಪ್, ಮತ್ತೆ ಇದು ಬಂದು ಟೈಮ್ ಅಂಡ್ ಟೆಂಪರೇಚರ್ ನ ಅಡ್ಜಸ್ಟ್ ಮಾಡೋದು. ನೀವು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಬಟನ್ಸ್ ಇದೆಯಲ್ಲ, ಅದ್ರ ಪ್ರಕಾರ ಜಾಸ್ತಿ ಬೇಕು ಅಂದ್ರೆ ಪ್ಲಸ್, ಕಡಿಮೆ ಮಾಡಬೇಕು ಅಂದ್ರೆ ಮೈನಸ್. ಇದರಲ್ಲಿ 5 ಸ್ಟ್ಯಾಕಬಲ್ ಟ್ರೇಸ್ ಬರುತ್ತೆ ನೋಡಿ. ಇಲ್ಲಿದ್ದು ಪ್ಲಾಸ್ಟಿಕ್, ಬಟ್ ಈ ಸ್ಟ್ಯಾಕಬಲ್ ಟ್ರೇಸ್ ಒಳಗಡೆ ಇದೆಲ್ಲ ಇರೋದು ಸ್ಟೇನ್ಲೆಸ್ ಸ್ಟೀಲ್. ಇದು ಬಂದು ಬಾಟಮ್ ಬೇಸ್, ಇದರಲ್ಲಿ ಮೌಂಟೆಡ್ ಫ್ಯಾನ್ ಇರೋದು. ಇದನ್ನ ಯೂಸ್ ಮಾಡಕ್ಕೆ ಅನುಕೂಲ ಆಗೋ ಹಾಗೆ ನಮಗೊಂದು ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಅಂಡ್ ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ಜೊತೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಮಗೆ ಫುಡ್ ರೆಸಿಪಿ ಬುಕ್ ಒಂದು ಬರುತ್ತೆ. ಇದರಲ್ಲಿ ಡೀಟೇಲ್ ಆಗಿ ಯಾವ ವೆಜಿಟೇಬಲ್ ಅಥವಾ ಯಾವ ಫ್ರೂಟ್ಗೆ ಎಷ್ಟು ಟೈಮಿಂಗ್ ಇಡಬೇಕು ಅನ್ನೋದು ಇರುತ್ತೆ. ಈ ಸ್ಟ್ಯಾಕಬಲ್ ಟ್ರೇಸ್ ನಮಗೆ ಸ್ಟ್ಯಾಕ್ ಮಾಡೋದಕ್ಕೆ, ತೆಗೆಯೋದಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ. ಈಸಿಯಾಗಿ ನಾವು ಇದನ್ನ ಫಿಕ್ಸ್ ಮಾಡ್ಕೋಬಹುದು. ಅಂಡ್ ಬೆಸ್ಟ್ ಪಾರ್ಟ್ ಅಂದ್ರೆ ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. 1.5 ಸೆಂಟಿಮೀಟರ್ ನೋಡಿ, ಇದು ಚಿಕ್ಕದು ಅಂತ ಹೇಳಿದ್ರೆ, ಸ್ವಲ್ಪ ದಪ್ಪ ತರಕಾರಿ ಅಥವಾ ಹಣ್ಣು ಇಡೋದಕ್ಕೆ 2.8 ಸೆಂಟಿಮೀಟರ್ಗೂ ಮಾಡ್ಕೋಬಹುದು. ಈ 1.5 ಸೆಂಟಿಮೀಟರ್ ಏನ್ ಇಟ್ಟಿದ್ದೀರಾ ಅದನ್ನ ಜಸ್ಟ್ 180 ಡಿಗ್ರಿಗೆ ರೊಟೇಟ್ ಮಾಡಿದ್ರೆ 2.8 ಸೆಂಟಿಮೀಟರ್ ಹೈಟ್ ಆಗುತ್ತೆ. ಇದರಲ್ಲಿ ನಾನೀಗ ರೆಡ್ ಆಪಲ್, ಗ್ರೀನ್ ಆಪಲ್ ಮತ್ತೆ ಗ್ರೇಪ್ಸ್ ನ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಟ್ರೇ ರೆಡ್ ಆಪಲ್ ಆದ್ರೆ ಸೆಕೆಂಡ್ ಟ್ರೇ ಗ್ರೀನ್ ಆಪಲ್, ಥರ್ಡ್ ಅಲ್ಲಿ ಗ್ರೀನ್ ಮತ್ತೆ ರೆಡ್ ಮಿಕ್ಸ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಅಲ್ಲಿ ಗ್ರೇಪ್ಸ್ ಇಡ್ತಾ ಇದ್ದೀನಿ. ಸೊ ನಾನೀಗ 4 ಟ್ರೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ ಡಿಜಿಟಲ್ ಡಿಸ್ಪ್ಲೇ ಆನ್ ಆಗುತ್ತೆ. ಇಲ್ಲಿ ನೀವು ಟೆಂಪರೇಚರ್ಸ್ ನ 35 ಡಿಗ್ರಿಯಿಂದ 70 ಡಿಗ್ರಿ ತನಕ ಸೆಟ್ ಮಾಡ್ಕೋಬಹುದು. ಟೈಮರ್ ಬಂದು 30 ಮಿನಿಟ್ಸ್ ಇಂದ 48 ಅವರ್ಸ್ ತನಕ ಸೆಟ್ ಮಾಡಬಹುದು ವಿತ್ 30 ಮಿನಿಟ್ಸ್ ಇಂಟರ್ವಲ್. ನೀವ್ ಯಾವ ಫ್ರೂಟ್ ವೆಜಿಟೇಬಲ್ ಇಡ್ತೀರಾ ಅದ್ರ ಪ್ರಕಾರ ಟೈಮ್ ನ ಟೆಂಪರೇಚರ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಪೋರ್ಟಬಲ್, ತುಂಬಾನೇ ಲೋ ನಾಯ್ಸ್ ಇದೆ, ಜೊತೆನಲ್ಲಿ ಆಟೋ ಶಟ್ ಆಫ್ ಫಂಕ್ಷನ್ ಇದೆ. ಅಂಡ್ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಈಸಿ. ಇದರಲ್ಲಿ 360 ಡಿಗ್ರಿ ಹಾಟ್ ಏರ್ ಸರ್ಕ್ಯುಲೇಷನ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗೋದ್ರಿಂದ ಫಾಸ್ಟ್ ಮತ್ತೆ ಈವನ್ ಆಗಿ ಡ್ರೈ ಆಗುತ್ತೆ. ಇದು ಬಂದು ಫುಡ್ ಪ್ರಿಸರ್ವರ್ ಮೆಷಿನ್ ವಿತ್ ಡ್ರೈಯಿಂಗ್ ಕೆಪಾಸಿಟಿ ಫಾರ್ ಫ್ರೂಟ್ಸ್, ಹರ್ಬ್ಸ್, ವೆಜೀಸ್, ಫಿಶ್ ಅಂಡ್ ಮೀಟ್. ನೀವೇನಂತ ಹೇಳಿದ್ರೆ ಇದನ್ನ ಆನ್ ಮಾಡಿ ಸೆಟ್ ಮಾಡಿ ಬಿಟ್ಬಿಟ್ರೆ ಸಾಕು, ಇದು ತನ್ನ ಪಾಡಿಗೆ ತನ್ನ ಕೆಲಸ ಮಾಡುತ್ತೆ. ನಾವು ನಮ್ಮ ಪಾಡಿಗೆ ನಮ್ ಕೆಲಸ ಮಾಡಬಹುದು. ಏನಂತೀರಾ? ವಾವ್, ಎಷ್ಟು ಚೆನ್ನಾಗಿ ನಾನಿಟ್ಟಿರುವಂತಹ ಫ್ರೂಟ್ಸ್ ಎಲ್ಲ ಡಿಹೈಡ್ರೇಟ್ ಆಗಿದೆ ನೋಡಿ. ಇದು ಬಂದು ನಿಮಗೆ ಕಂಪ್ಲೀಟ್ ಆಗಿ ಇದರಲ್ಲಿರುವಂತಹ ಮಾಯಿಶ್ಚರ್, ವಾಟರ್ ನ ಎಲ್ಲ ತೆಗೆದು ಹಾಕಿದೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಿಸರ್ವ್ ನ್ಯಾಚುರಲಿ,
ಸ್ನಾಕ್ ಹ್ಯಾಪಿಲಿ. ಈ ಡಿಹೈಡ್ರೇಟ್ ಆಗಿರೋ ಫ್ರೂಟ್ಸ್ನೆಲ್ಲ ನಾನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ತೀನಿ. ಆಗ ಸಾಕಷ್ಟು ದಿನ ಆರಾಮಾಗಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬಹುದು. ಎಸ್, ನೋಡಿದ್ರಿ ಅಲ್ವಾ ಈ ಒಂದು ಅಗ್ಯಾರೋ ಫುಡ್ ಡಿಹೈಡ್ರೇಟರು ಎಷ್ಟು ಚೆನ್ನಾಗಿ ನಮ್ಮ ಫುಡ್ ಅನ್ನ ಡಿಹೈಡ್ರೇಟ್ ಮಾಡ್ತು ಅಂತ. ಮಾಡೆಲ್ ನೆನ್ಪಿಟ್ಕೊಳ್ಳಿ, ರೀಗಲ್. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಇದನ್ನ ತಗೊಂಡ್ ಬಂದು ನೀವೇನಾದ್ರೂ ಡಿಹೈಡ್ರೇಟ್ ಮಾಡ್ಕೊಳ್ಳೋ ಅಂತ ಐಡಿಯಾ ಇತ್ತು ಅಂದ್ರೆ ಆದಷ್ಟು ಬೇಗ ಒಂದನ್ನ ಪರ್ಚೇಸ್ ಮಾಡಿ. ಓಕೆನಾ? ಸರಿ, ಹಾಗಿದ್ರೆ ನಾನು ಇವತ್ತು ನಿಮಗೆ ಈಗಾಗಲೇ ಹೇಳಿರೋ ಹಾಗೆ ಪುಲಾವ್ ಪ್ರೀಮಿಕ್ಸ್ ಮಾಡೋದನ್ನ ತೋರ್ಸೋದಕ್ಕೆ ಅವ್ರ ಮನೆಗೆ ಹೋಗ್ಬೇಕು. ಬೇಗ ಬೇಗ ಚಕ ಚಕ ಅಂತ ರೆಡಿ ಆಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಡ್ತೀನಿ. ನೀವು ಕಾಯ್ತಾ ಇರಿ, ಇನ್ನೇನು ಅವ್ರ ಮನೆಯೊಳಗೆ ಹೋಗಿ ಪಲಾವ್ ಪ್ರೀಮಿಕ್ಸ್ ರೆಸಿಪಿನ ನಿಮಗ್ ತೋರಿಸ್ತೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತೆ ಪದ್ಮನಾಭ ನಗರಲ್ಲಿ ನಿಮಗೆ ನೆನಪಿರಬಹುದು ಪ್ರೀಮಿಕ್ಸ್ ಸಿಹಿ ಪೊಂಗಲ್ಸ್ ಪ್ರೀಮಿಕ್ಸ್ ನ ತೋರಿಸಿದ್ರು ನಮ್ಮ ಜ್ಯೋತಿ ಅವರು. ಅವರ ಮನೆ ಕಮ್ ಶಾಪ್ ಅಂತ ಹೇಳ್ಬಹುದು, ಅಲ್ಲಿಗೆ ಬಂದಿದ್ದೀನಿ ನಾನು. ಸೊ ಯಾಕಂದ್ರೆ ಇಲ್ಲೇ ನೀವು ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡೋದ್ರಿಂದ ನಾನು ನಮ್ಮ ಮನೆ ಕಮ್ ಶಾಪ್ ಬಿಕಾಸ್ ಸುಮಾರು ಹೊತ್ತು ಇಲ್ಲೇ ಇರ್ತೀರಾ ಅಲ್ವಾ? ಓಕೆ, ಸೊ ಫೈನ್. ಜ್ಯೋತಿ ಅವರೇ, ನಿಮ್ಮ ಪ್ರೀಮಿಕ್ಸ್ ಸೂಪರ್ ಡೂಪರ್ ಹಿಟ್ ಆಗ್ಬಿಡಿದೆ. ಎಲ್ಲರೂ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ, ಪ್ರೀಮಿಕ್ಸ್ ಹೆಲ್ಪ್ ಆಗಿದೆ ಸುಮಾರು ಜನಕ್ಕೆ. ಸೊ ಹಾಗಾಗಿ ಇವತ್ತು ಒಂದು ಪ್ರೀಮಿಕ್ಸ್ ಅನ್ನೇ ತೋರಿಸ್ತಿದ್ದಾರೆ ನಮ್ಗೆ. ಆದ್ರೆ ಅದ್ ಯಾವ ಪ್ರೀಮಿಕ್ಸ್ ಅವ್ರ ಬಾಯಲ್ಲೇ ಕೇಳೋಣ. ಇವತ್ ನಾನೊಂದು ಪ್ರೀಮಿಕ್ಸ್ ತೋರಿಸ್ತಾ ಇರೋದು ಪ್ರತಿಯೊಬ್ಬರಿಗೂ. ಅಂದ್ರೆ ತಿಂಡಿ ಏನ್ ಮಾಡೋದು ಅಂತ ಬೆಳಗ್ಗೆ ಎದ್ದು ಅರ್ಜೆಂಟ್ ಬಾಕ್ಸಿಗೆ ಮಾಡ್ಬೇಕು, ಮತ್ ಕೆಲ್ಸಕ್ಕೆ ಹೋಗೋರಿಗೆ ಟಿಫನ್ ಬಾಕ್ಸ್ ಮಾಡ್ಬೇಕು, ಏನ್ ಮಾಡೋದು ಅಂತ ಯೋಚನೆ ಆಗಿರುತ್ತೆ. ಸೊ ಹಂಗಾಗಿ ತುಂಬಾ ಎಲ್ರು ಬಿಸಿ ಇರೋದ್ರಿಂದ ವೀಕೆಂಡ್ಸ್ ಈ ಪ್ರೀಮಿಕ್ಸ್ ಗಳು ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ಪ್ರತಿದಿನ ಅವರು ಈಸಿಯಾಗಿ ಸರಾಗವಾಗಿ ಏನ್ ಬೇಕೋ ಮಾಡ್ಕೊಂಡು ಹೋಗ್ಬೋದು. ಇವತ್ ನಾನು ತೋರಿಸ್ತಾ ಇರೋ ಪ್ರೀಮಿಕ್ಸ್ ಪಲಾವ್ ಪ್ರೀಮಿಕ್ಸ್. ಸೂಪರ್ ಅಲ್ವಾ? ಯಾಕಂದ್ರೆ ಪಲಾವ್ ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ. ಅದನ್ನ ಮಾಡ್ಬೇಕು ಅಂದ್ರೆ ಅಯ್ಯಪ್ಪ ಎಷ್ಟೊಂದೆಲ್ಲ ಕೆಲಸ ಅಂತ ಯೋಚನೆ ಮಾಡ್ತೀವಿ. ಪ್ರೀಮಿಕ್ಸ್ ಹ್ಯಾಂಡಿ ಆಗಿತ್ತು ಅಂದ್ರೆ ಪಲಾವ್ನು ಕೂಡ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ಬಹುದು. ಅಂಡ್ ಈ ಪ್ರೀಮಿಕ್ಸ್ ಇನ್ನೊಂದು ನನಗೆ ದೊಡ್ಡ ಅಡ್ವಾಂಟೇಜ್ ಅನ್ಸಿದ್ದು ಅಂದ್ರೆ ಇವಾಗ ಮಾಡ್ಕೊಳಕ್ ಟೈಮ್ ಇಲ್ಲ ಅಂದ ತಕ್ಷಣ ನಾವು ಆನ್ಲೈನ್ ಆರ್ಡರ್ ಮಾಡ್ತೀವಿ ಅಥವಾ ಹೊರಗಡೆ ಹೋಗಿ ತಿನ್ಬಿಡ್ತೀವಿ. ಅದ್ರ ಬದಲು ನಾವೇ ಮನೇಲಿ ಮಾಡಿ ರೆಡಿ ಇಟ್ಕೊಂಡಿದ್ರೆ ನಮ್ಮ ಮನೆ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿರುತ್ತೆ ಅಲ್ವಾ? ಸೊ ಇಟ್ ಇಸ್ ಆಕ್ಚುಲಿ ವೆರಿ ಹೆಲ್ದಿ ಅಂಡ್ ಟೈಮ್ ಸೇವಿಂಗ್ ಕೂಡ. ಇನ್ನೊಂದು ಅನುಕೂಲ ಪ್ರೀಮಿಕ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಕರೆಕ್ಟ್. ಇವಾಗ ನಾವು ರೆಡಿ ಮಾಡಿ ಪಲಾವ್ ಮಾಡ್ಬೇಕು ಅಂತಂದ್ರೆ ಒಬ್ರಿಗೆ ಪಲಾವ್ ಮಾಡ್ಕೊಳಕ್ ಯಾರಿಗ ಇಷ್ಟ ಇರುತ್ತೆ? ಬೇಜಾರ್ ಅನ್ಸುತ್ತೆ. ನಾವು 4-5 ಜನ ಇದ್ದಾಗ ಪಲಾವ್ ಮಾಡೋಣ ಅಂತ ಅನ್ಸುತ್ತೆ. ಬಟ್ ನಾನು ಒಬ್ಳಿಗೆ ಇದ್ದಾಗ ಪಲಾವ್ ತಿನ್ಬೇಕು ಅಂತ ಅನ್ಸಿದ್ರೆ ಅರ್ಧ ಕಪ್ ಪ್ರೀಮಿಕ್ಸ್ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಳ್ಳಿ. ಹೆಂಗೆ ಬಟಾಣಿ ಹಾಕೊಂಡು. ಸೊ ಎಸ್, ಈ ಪ್ರೀಮಿಕ್ಸ್ ಅನ್ನ ಅವ್ರೇನೋ ಮನೆಗಳಲ್ಲಿ ಮಾಡ್ಕೊಳ್ತಾರೆ. ಬಟ್ ಅಕಸ್ಮಾತ್ ಮನೇಲಿ ಮಾಡ್ಕೊಳಕ್ ಆಗಲ್ಲ ಅನ್ನೋರ್ಗೆ ನೀವು ಏನಾದ್ರು? ಖಂಡಿತ ನಾನು ಕೇಟರ್ ಮಾಡ್ತೀನಿ ಅವ್ರಿಗೆ, ಯಾರಿಗ್ ಬೇಕೋ ಅವರಿಗೆ. ಪದ್ಮನಾಭ ನಗರ್ ನಮ್ ಶಾಪ್ ಇದೆ. ಸೊ ಕಮೆಂಟ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಅವ್ರ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀನಿ. ಆಲ್ಸೋ ನೀವು ಇಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ನ ಇದ್ ಮಾಡ್ತೀರಾ? ನನ್ನ ಹತ್ರ ಇಲ್ಲಿ ಮೇನ್ ವಂಡರ್ ಶೆಫ್ ಡಿಸ್ಟ್ರಿಬ್ಯೂಟರ್ ನಾನು. ಸಂಜೀವ್ ಕಪೂರ್ ಅವ್ರದ್ದು, ಶೆಫ್ ಸಂಜೀವ್ ಕಪೂರ್ ಎಲ್ರಿಗೂ ಗೊತ್ತೇ ಇದಾರೆ, ವಂಡರ್ ಶೆಫ್ ಡಿಸ್ಟ್ರಿಬ್ಯೂಟರ್. ಅದ್ ಬಿಟ್ಟು ನಾನು ಹೇಳ್ದಂಗೆ ತುಂಬಾ ಯುನೀಕ್ ಐಟಮ್ಸ್ ನಾನು ಹ್ಯಾಂಡ್ ಪಿಕ್ ಮಾಡ್ತೀನಿ. ನಾನೇ ಪರ್ಸನಲ್ ಆಗಿ ಹೋಗಿ ವೀಕೆಂಡ್ಸ್ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ಇಂಥದ್ದು ಅಂತದ್ದು ಅಂತಲ್ಲ, ಬ್ರ್ಯಾಂಡ್ ಅಂತಲ್ಲ, ಬಟ್ ನನಗ್ ಖುಷಿ ಆಗ್ಬೇಕು ಅದ್ ನೋಡಿದ ತಕ್ಷಣ. ಸೊ ಅಂತ ತಂದಾಗ ಕಸ್ಟಮರ್ಸ್ಗೂ ಅಷ್ಟೇ ಬಂದಾಗ ಜ್ಯೋತಿ ಹತ್ರ ಬಂದ್ರೆ ಏನೋ ಒಂದು ಹೊಸ ಐಟಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆತರ ನನಗೆ ಕಸ್ಟಮರ್ ಬೇಸ್ ಡೆವಲಪ್ ಆಗ್ತಾ ಇದಾರೆ. ಅದ್ಬಿಟ್ಟು ಎಲ್ಲ ಅಂದ್ರೆ ಡ್ರೆಸ್ಸಸ್ ಇದೆ, ಬೆಡ್ ಶೀಟ್ಸ್ ಇದೆ, ಮೋದಿ ಕೇರ್ ಪ್ರಾಡಕ್ಟ್ಸ್ ಇದೆ, ಬೇರೆ ಕಿಚನ್ ಅಪ್ಲಯನ್ಸಸ್ A to Z ಕಿಚನ್ ಅಪ್ಲಯನ್ಸಸ್ ಇದೆ. ಮತ್ತೆ ಗಿಫ್ಟಿಂಗ್ ಗೆ ನಾನು ಐಟಮ್ಸ್ ಕೊಡ್ತೀನಿ. ಅಂದ್ರೆ ಅವ್ರವ್ರ ಆಪ್ಷನ್. ಈಗ ಏನಾದ್ರು ಫಂಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಗಿಫ್ಟಿಂಗ್ ಬೇಕಂದ್ರೂ ಅವ್ರು ರೇಂಜ್ ಹೇಳ್ಬಿಟ್ರೆ ನಾನು 4-5 ಆಪ್ಷನ್ಸ್ ಕೊಡ್ತೀನಿ. ಅದ್ರಲ್ಲಿ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಏನ್ ಬೇಕು ಅಂತ ಹೇಳಿದ್ರೆ ಅದನ್ನು ವಿತ್ ಪ್ಯಾಕಿಂಗ್ ನಾನು ಮಾಡ್ಕೊಡ್ತೀನಿ. ವೆರಿ ನೈಸ್. ನೀವು ಲೇಡೀಸ್ ಗೆ ಕೆಲಸನ ಈಸಿ ಮಾಡ್ಕೊಡ್ತಾ ಇದ್ದೀರಾ ಬೇಸಿಕ್ಲಿ. ನಾನು ನೋಡಿರೋ ಹಾಗೆ ಅಡಿಗೆಯಲ್ಲೂ ಈಸಿ ಮಾಡ್ತಿದ್ದಾರೆ, ಇಲ್ಲೂ ಅಷ್ಟೇ. ಬಿಕಾಸ್ ವರ್ಕಿಂಗ್ ವುಮೆನ್ ಗೆ ತುಂಬಾ ಆಕ್ಚುಲಿ ಈ ತರದೆಲ್ಲ ಏನೋ ಒಂದು ಫಂಕ್ಷನ್ ಅಂತೆಲ್ಲ ಹೇಳಿದ್ರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತಲ್ವಾ? ಅದ್ರಲ್ಲಿ ಒಂದೊಂದ್ ಕೆಲಸನ ಸಾರ್ಟ್ ಔಟ್ ಮಾಡ್ತಾ ಹೋದ್ರೆ ಇಟ್ ಇಸ್ ಲೈಫ್ ಇಸ್ ಈಸಿ ಅನ್ನೋಂಗ್ ಆಗ್ತದೆ. ಸೊ ವೆರಿ ನೈಸ್. ಸೊ ಆಲ್ ದ ಬೆಸ್ಟ್ ಜ್ಯೋತಿ ಅವರೇ. ಈಗ ನಾವು ನಿಮ್ಮ ಕಿಚನ್ ಗೆ ಹೋಗೋಣ. ಖಂಡಿತ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದೇ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು. ತಲೆ ಕೂದಲು ಉದ್ರ ಸಮಸ್ಯೆ ತುಂಬಾ ಜನಕ್ಕಿದೆ ಇವಾಗ, ಹೌದಲ್ಲ? ಹೌದು. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ಅಂದ್ರೆ ತಲೆ ಕೂದಲು ಇರ್ಬೇಕು, ಉದ್ರಬಾರ್ದು ಅಂತ ಆಸೆ ಇದ್ರೆ ನಂದದೊಂದು ಶಾಂಪೂ ಇದೆ, ಹೋಮ್ ಮೇಡ್ ಶಾಂಪೂ ಇದೆ. ಇದು ಮನೇಲೆ ಮಾಡೋ ಅಂತ ಶಾಂಪೂ ಇದು. ನಾನೇ ಮಾಡಿರೋಂತ ಶಾಂಪೂ ಇದು. ಇದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ಶೀಕಾಕಾಯಿ, ಅಂಟ್ವಾಳದ ಕಾಯಿ, ಮೆಂತ್ಯ, ಕರಿಬೇವು, ಮತ್ತೆ ದಾಸವಾಳದ ಹೂವು, ಮತ್ತೆ ಆಮ್ಲ. ಇದಿಷ್ಟನ್ನು ಸೇರಿಸಿ ಮನೇಲೆ ಮಾಡಿರೋಂತ ಶಾಂಪೂ ಇದು. ನಾವೆಲ್ಲರೂ ಇದನ್ನೇ ಯೂಸ್ ಮಾಡ್ತಿದೀವಿ. ಅಂದ್ರೆ ಕೂದಲು ಉದ್ರ ತುಂಬಾನೇ ಕಡಿಮೆ ಆಗಿದೆ. ಸೊ ಇದನ್ ಬೇಕು ಅಂತ ಹೇಳಿದ್ರು
ಕಾಂಟ್ಯಾಕ್ಟ್ ಓ ಹೌದಾ, ಸೂಪರ್, ವೆರಿ ನೈಸ್. ನೀವ್ ಹೇಳ್ದಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂದಲಿಗೆ ತುಂಬಾ ಹೆಲ್ಪ್ ಆಗುವಂತ. ಹೌದು. ಓ ನೈಸ್. ಸೊ ನೀವೇ ಮಾಡಿರುವಂತ ಶಾಂಪೂ ಇದು. ಹೌದು, ಸೂಪರ್. ಸೊ ಕಮೆಂಟ್ ಮಾಡಿ ನೀವು, ನಿಮ್ಗೆ ಇದು ಬೇಕು ಅಂದ್ರೆ. ಓಕೆನಾ? ಫೈನ್. ಈಗ ಪಲಾವ್ ಪ್ರಿಮಿಕ್ಸ್ ಹೇಗ್ ಮಾಡೋದು, ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಅಲ್ಲಿ ಹೋಗಿ ನೋಡೋಣ ಬನ್ನಿ. ಓಕೆ, ಸೊ ಈಗ ಪಲಾವ್ ಪ್ರಿಮಿಕ್ಸ್ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಏನೇನು ಅಂತ ಇವರೇ ಹೇಳ್ಬಿಡ್ಲಿ. ಇದು ಎಲ್ಲ ಪಲಾವ್ ಸ್ಪೈಸಸ್ ಅಂದ್ರೆ ಎಲ್ಲ ತರ ಸ್ಪೈಸಸ್ ಇದೆ ಇದರಲ್ಲಿ. ಚಕ್ಕೆ, ಲವಂಗ, ಮರಾಠ್ ಮಗ್ಗು, ಅನಾನಸ್ ಹೂವ, ಏಲಕ್ಕಿ, ಮತ್ತೆ ಸೋಂಫು, ಮತ್ತೆ ಶಾಹಿ ಜೀರಾ. ಶಾಹಿ ಜೀರಾ ಇನ್ನೊಂದ್ಸಲ ಹೇಳ್ಬಿಡಿ ಪ್ಲೀಸ್, ಏನೇನಿದೆ? ಚಕ್ಕೆ, ಲವಂಗ, ಮರಾಠ್ ಮಗ್ಗು, ಅನಾನಸ್ ಹೂವ, ಪಲಾವ್ ಎಲೆ, ಏಲಕ್ಕಿ, ಶಾಹಿ ಜೀರಾ, ಇಷ್ಟು ಇದೆ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಹುರಿದಿಟ್ಕೊಂಡಿದ್ದೀನಿ. ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಒಂದ್ 4 ಹಸಿಮೆಣಸಿನ್ಕಾಯಿ, ಅಂದ್ರೆ ಖಾರಕ್ಕೆ ಅನುಸಾರವಾಗಿ ಅವ್ರಿಗೆ ಖಾರ ಬೇಕಾದ್ರೆ ಒಂದ್ 4 ಹಾಕೋಬಹುದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಹಸಿಮೆಣಸಿನ್ಕಾಯಿ, ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದನ್ನು ಫುಲ್ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಇದು ಸನ್ ಡ್ರೈ ಮಾಡ್ಕೊಂಡು ನೀವು ಪೌಡರ್ ಮಾಡ್ಕೊಂಡು ಇಟ್ಕೋಬಹುದು ಬೇಕಾದ್ರೆ, ಶೆಲ್ಫ್ ಲೈಫ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ. ಈಗ ಬೇರೆ ಕಡೆ ಅವ್ರು ಎಲ್ಲಾರು ಕಳಿಸ್ಬೇಕು, ತುಂಬಾ ದಿನ ಇರ್ಬೇಕು ಅಂತ ಹೇಳಿದ್ರೆ ಸನ್ ಡ್ರೈ ಮಾಡ್ಬಿಟ್ಟು ಈ ಪೌಡರ್ ಮಾಡಿ ಇಟ್ಕೋತೀನಿ. ಸನ್ ಡ್ರೈ ಅಂದ್ರೆ ಬಿಸಿಲಲ್ಲಿ ಬೇಸಿಕಲಿ ಒಣಗಿಸ್ಕೊಳ್ಳೋದು, ಅಥವಾ ಆಕ್ಚುಲಿ ನೆರಳಲ್ಲೇ ಒಣಗಿಸ್ಕೋಬೇಕು, ಒಣಗಿಸ್ಬೇಕು. ಒಣಗಿಸ್ಕೊಂಡು ಹುರಿದು ಪುಡಿ ಮಾಡೋದು. ಇದು ಸ್ವಲ್ಪ ಒಗ್ಗರಣೆಗೆ ಗೋಡಂಬಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪ್ಷನಲ್. ಶುಂಠಿ ಬೆಳ್ಳುಳ್ಳಿ ಸ್ಕಿಪ್ ಮಾಡೋರ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇದು ಬಿರಿಯಾನಿ ಮಸಾಲ ಮತ್ತೆ ಗರಂ ಮಸಾಲ, ಇದು ಆಪ್ಷನಲ್. ಎಲ್ಲ ಇದ್ರಲ್ಲೇ ಇದೆ. ಹೌದು, ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದಾಗ ಮಾತ್ರ ಇದನ್ನ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಟ್ರಾಂಗ್ ಆಗ್ಬೇಕು ಅಂದಾಗ ಇದನ್ನ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇದು ಅರ್ಧ ಬಾಸ್ಮತಿ ರೈಸ್, ಅರ್ಧ ನಾರ್ಮಲ್ ಊಟದ ಅಕ್ಕಿ, ಸೋನಾ ಮಸೂರಿ 2 ಮಿಕ್ಸ್ ಮಾಡಿದೀನಿ. ಅದನ್ನು ಅಷ್ಟು ಅಕ್ಕಿ ತೊಳೆದು ಒಣಗಿಸಿದೀನಿ, ಅಂದ್ರೆ ನೆರಳಲ್ಲೇ ಒಣಗಿಸಿದೀನಿ. ಒಣಗಿಸ್ಬಿಟ್ಟು ಫುಲ್ ಫ್ರೈ ಮಾಡಿದೀನಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದು ಸೋಂಪದು. ಓಕೆ, ಸೊ ಎಲ್ಲಾ ಪ್ರೀಮಿಕ್ಸ್ಗೂ ಒಂದು ಬೇಸಿಕ್ ರೂಲ್ ಏನಂತ ಹೇಳಿದ್ರೆ, ಅಕ್ಕಿ ಯೂಸ್ ಮಾಡುವಾಗ ತೊಳೆದು ಒಣಗಿಸ್ಬಿಟ್ಟು ಮತ್ತೆ ಅದನ್ನ ಬೆಚ್ಚಗ್ ಮಾಡಿ ಎತ್ತಿಟ್ಕೋಬೇಕಾಯ್ತಾ, ಸೊ ದಟ್ ನಿಮ್ಗೆ ಅದು ಹಾಳಾಗಲ್ಲ ಬೇಗ ಅಂತ, ಸೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಅಂತ. ಹೌದು ಅಲ್ವಾ? ಓಕೆ, ಸರಿ, ಈಗ ಶುರು ಮಾಡೋಣ. ಇದು ನೋಡಿ, ಆಕ್ಚುಲಿ ಇಲ್ಲಿ ನೋಡಿ, ಇದು ರೆಡಿ ಇರುವಂತ ಪ್ರೀಮಿಕ್ಸ್ 250 ಗ್ರಾಮ್ಸ್ ಅಂದ್ರಿ. 250 ಗ್ರಾಮ್ಸ್ ಇದೆ ನೋಡಿ, ರೆಡಿ ಇದೆ. ಇದ್ರಲ್ಲೆಲ್ಲ ಫುಲ್ ಪ್ರೀಮಿಕ್ಸ್ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗತ್ತೆ ನಿಮ್ಗೆ ಫೈನಲ್ ಔಟ್ಪುಟ್. ಎನಿವೆ, ನಾವು ಡೈರೆಕ್ಟ್ ಆಗಿ ನೋಡೋಣ. ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊತೀನಿ. ಡ್ರೈ ರೋಸ್ಟೇ ಮಾಡ್ಕೊತಾ ಇದ್ದೀನಿ. ಇದು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ. ಓಕೆ, ನೀವು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ. ಸೊ ಎಲ್ಲಾ ಸೇರಿಸ್ಬಿಟ್ಟಿದ್ದೀರಾ ಅಲ್ವಾ ಇದ್ರಲ್ಲಿ? ಎಲ್ಲ ಸೇರಿಸಿದೆ ಇದ್ರಲ್ಲಿ. ಇದು ಎಲ್ಲ ಸುಮ್ನೆ ಒಂದು ಅಂದಾಜಲ್ಲಿ ಹಾಕೊಂಡಿರೋದಲ್ವಾ ನಾವು, ಅಂದ್ರೆ ಯಾವ ಜಾಸ್ತಿ ಕಡಿಮೆ ಇರಬೇಕು? ಇಲ್ಲ, ಆತರ ಏನಿಲ್ಲ, ಎಲ್ಲ ಒಂದೊಂದ್ ಪೀಸ್ 2 ಪೀಸ್ ಅಷ್ಟೇ. ಅಷ್ಟೇ. ಯಾಕಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ರು ಅದೊಂಥರ ಮುಖ ಕೊಡಿಯೋಗ ಆಗ್ಬಿಡುತ್ತೆ ಮಸಾಲೆ. ಸೊ ಎಲ್ಲ ಒಂದ್ ಚುಟ್ಟು. ಈ ಪುಟಾಣಿ ಜಾರ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇವ್ರು ಆಕ್ಚುಲಿ ಈ ತರ ಕೆಲವೊಂದು ಪೌಡರ್, ಇದು ಮಸಾಲಾ ಪೌಡರ್. ನೈಸ್. ಇದನ್ನು ಇದಕ್ಕೆ ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಗೋಡಂಬಿ ಜೊತೆಗೇನೆ ಹಾಕೊಂಡ್ಬಾರ್ದು. ಸೀದೋಗಲ್ವಾ ಅದು? ಇಲ್ಲ, ಸಿಯಲ್ಲ. ಸೊ ಈಗ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಏನಿದೆ ಅದನ್ನ ಹಾಕೊಳ್ತಾರೆ. ಹೌದೌದು. ಅದನ್ನು ಕೂಡ ಚೆನ್ನಾಗಿ ಒಣಗಿಸಿರೋದು. ಇದು ಅಷ್ಟೇ, ಸ್ವಲ್ಪ ಕೋರ್ಸ್ ಪೌಡರ್ ಮಾಡ್ಕೊಂಡ್ರೆ ಸಾಕು. ತುಂಬಾ ನುಣ್ಣಗೆ ಬೇಡ. ಕಾಣಿಸೋ ಹಾಗೆ ಒಂಚೂರು ತುಪ್ಪ ಹಾಕೋಬೇಕು ಇವಾಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಾ? ಹಾಕಿ. ಸ್ಪೂನ್ ಕೊಡ್ಲಾ? ತಗೊಳ್ಳಿ. ಸೊ ಗೋಡಂಬಿ ಮತ್ತೆ ಮಸಾಲೆ ಪದಾರ್ಥಗಳು ಜೊತೆನಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಪುದೀನ, ಹೌದು ಅದು, ಮತ್ತೆ ಒಂದ್ ಸ್ವಲ್ಪ ತುಪ್ಪ, ಇಷ್ಟು ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದೀವಿ. ಇವಾಗ ಇದು ಅಕ್ಕಿ ಹಾಕೋತಾ ಇದೀನಿ. ಅಕ್ಕಿ
ಬಾಸ್ಮತಿ ಅಕ್ಕಿ ಮತ್ತೆ ಬಾಸ್ಮತಿ ಸೋನಾ ಅಕ್ಕಿ ಮಸೂರಿ ಮತ್ತೆ ಸೋನಾ ಮಸೂರಿ ಎರಡು ಮಿಕ್ಸ್ ಮಾಡಿದ್ದೀನಿ ಸಮ ಪ್ರಮಾಣದಲ್ಲಿ. ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಬೇಕು. ಹಾ, ಏನ್ ಅದೇ ನಾವಾಗ್ಲೇ ಹೇಳ್ತಿದ್ದೆ ನೋಡಿ, ಮಿಕ್ಸಿ ಜಾರು ಕ್ಯೂಟ್ ಆಗಿ ಪುಟ್ಟದಾಗಿ ಕ್ಯೂಟ್ ಆಗಿದೆ ಅಂತ. ಪಲಾವ್ ಮಿಕ್ಸ್ ರೆಡಿ ಆಯ್ತು. ಹೌದಾ, ಒಂದ್ ನಿಮಿಷ ರೀ. ಅದೇ ತರ ನನ್ಗೆ ಇನ್ನೊಂದು ಇವರ ಅಡ್ಗೆ ಮನೆಯಲ್ಲಿ ನೋಡಿ, ಇದೇನಂತ ಗೆಸ್ ಮಾಡಿ ನೋಡೋಣ. ಹಿಂಗಿದ್ರೆ ಗೆಸ್ ಮಾಡಕ್ಕೆ ಚಾನ್ಸೇ ಇಲ್ಲ ಅನ್ಸುತ್ತೆ. ನನಗೂ ಆಕ್ಚುಲಿ ಸಖತ್ತು ಸರ್ಪ್ರೈಸ್ ನೋಡಿ, ಸಖತ್ ಕ್ಯೂಟ್ ಆಗಿದೆ ಅಲ್ಲ ಇದು. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಇವ್ರಿಗೆ ಅದೇ ಕೇಳ್ತಿದ್ದೆ, ಅವಾಗ ಅದೇ ಹೇಳಿದ್ರು ಅವರು, ಈ ತರದೆಲ್ಲ ನಂಗೆ ಏನಾದ್ರು ವೆರೈಟಿ ಕಾಣಿಸ್ತು ಅಂದ್ರೆ ಎಲ್ಲ ತಗೊಂಡ್ ಬಂದಿರ್ತೀನಿ ಅಂತ. ಸಖತ್ ಕ್ಯೂಟ್ ಆಗಿದೆ. ಇದನ್ನ ನಾವು ಮಲ್ಟಿಪರ್ಪಸ್ ಆಕ್ಚುಲಿ, ಇವರು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿಟ್ಟಿದಾರಲ್ಲ, ಇದನ್ನ ದೇವ್ರ ಮನೇಲಿ ಕೂಡ ಇಡಬಹುದು ಅಂತ ಇದ್ರು. ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಕರ್ಪೂರ ಇದೆಲ್ಲ ಹಾಕಿ ದೇವ್ರ ಮನೇಲಿ ಇಡ್ಬೋದು. ನಮ್ ಇಷ್ಟ, ಹಿಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನನಗೆ ಸಖತ್ ಇಷ್ಟ ಆಯ್ತು, ವೆರಿ ಕ್ಯೂಟ್. ಹಾ, ಸೊ ರೆಡಿನಾ ಪ್ರೀಮಿಕ್ಸ್ ರೆಡಿ. ಓ ಮೈ ಗಾಡ್, ಅಷ್ಟೇ, ಏನು 2 ನಿಮಿಷ ಕೂಡ ಆಗ್ಲಿಲ್ವೇನೋ ಇದು. ಎಷ್ಟು ಬೇಗ ರೆಡಿ ಆಗೋಯ್ತು ನೋಡಿ ಪ್ರೀಮಿಕ್ಸ್. ವಾವ್. ಉಪ್ಪು ಸೇರಿಸಬಾರ್ದಾ ಪ್ರೀಮಿಕ್ಸ್ಗೆ? ಉಪ್ಪು ಸೇರಿಸ್ಬೇಕು. ತುಂಬಾ ದಿನ ಪ್ರಿಸರ್ವ್ ಮಾಡ್ತೀವಿ ಅಂದ್ರೆ ಉಪ್ಪು ಸೇರಿಸ್ಬೇಕು. ನಾನು ಇವಾಗ ತಕ್ಷಣನೇ ಪಲಾವ್ ಮಾಡ್ತಿದೀವಲ್ಲ ಅಂತ ಹೇಳ್ಬಿಟ್ಟು ಸೇರಿಸ್ಲಿಲ್ಲ. ಓಕೆ ಓಕೆ. ಹಾ, ತುಂಬಾ ದಿನ ಪ್ರಿಸರ್ವ್ ಮಾಡೋ ಹಾಗಿದ್ರೆ ಉಪ್ಪು ಸೇರಿಸ್ಬೇಕು. ಹೌದು, ನೆನ್ಪಿಟ್ಕೊಳ್ಳಿ, ಉಪ್ಪು ಸೇರಿಸ್ಬೇಕು. ಓಕೆ, ಸ್ಪೂನ್ ಮಿಕ್ಸ್ ಮಾಡೋಣ. ಆಗತ್ತಂದ್ರೆ ಆಗತ್ತೆ. ನೋಡಿ, ಇಷ್ಟು ಈ ತಣ್ಣಗಾದ್ಮೇಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾ, ತಣ್ಣಗಾದ್ಮೇಲೆ ಏರ್ ಟೈಟ್ ಕಂಟೈನರ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಪಲಾವ್ ಪ್ರೀಮಿಕ್ಸ್ ಇಸ್ ರೆಡಿ. ಟೇಸ್ಟ್ ಮಾಡಿ ನೋಡೋಣ ಈ ಪ್ರೀಮಿಕ್ಸ್ ಅನ್ನ. ಪಲಾವ್ ಆದ್ಮೇಲೆ ಟೇಸ್ಟ್ ಮಾಡೋದು ಬೇರೆ ಇರುತ್ತೆ. ಇದು ಹೇಗಿದೆ ಅಂತ ನೋಡೋಣ. ರಾ ಯಾಕಂದ್ರೆ ಅಕ್ಕಿ ಎಲ್ಲ ಕುಕ್ ಆಗಿಲ್ಲ ಅಲ್ವಾ, ಇದು ಬರೀ ಹುರಿದಿರೋದಷ್ಟೇ. ಬಟ್ ನೋಡುವ ಹೇಗಿದೆ ಅಂತ. ನೈಸ್. ಏನೋ ಒಂದು ಫ್ಲೇವರ್ಡ್ ರೈಸ್ ಅಂತಂತೂ ಗೊತ್ತಾಗತ್ತೆ. ಬಿಕಾಸ್ ಮಸಾಲೆ ಪದಾರ್ಥ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಘಮ ಅಂತಿದೆ. ಚೆನ್ನಾಗಿದೆ ಪ್ರೀಮಿಕ್ಸ್ ಆಕ್ಚುಲಿ. ನೈಸ್, ವೆರಿ ನೈಸ್. ಇವಾಗ ಪಲಾವ್ ಮಾಡೋದಕ್ಕೆ ಇಟ್ಬಿಡ್ಲಾ? ಇದನ್ನೇ ಯೂಸ್ ಮಾಡ್ಕೊಂಡು ಪಲಾವ್ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟು ಆವಾಗ ಅದು ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀಟಾಗಿ. ಸೊ ಪ್ರೀಮಿಕ್ಸ್ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ? ಚಕ 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 ಅಂತ ಮಾಡ್ಬಿಟ್ರು. ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗೋಯ್ತು. ಗೋಡಂಬಿ, ಚಕ್ಕೆ, ಏಲಕ್ಕಿ, ಲವಂಗ, ಮರಾಠ ಮೊಗ್ಗು, ಬಿರಿಯಾನಿ ಎಲೆ, ಅನಾನಸ್ ಹೂವು ಎಲ್ಲ ಒಂದು ಚುಚ್ಚು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನ ಪೌಡರ್ ಮಾಡ್ಕೊಂಡ್ರು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತೆ ಪುದೀನ ಇದನ್ನು ಕೂಡ ತೊಳೆದು ಚೆನ್ನಾಗಿ ಒಣಗಿಸಿ ರೋಸ್ಟ್ ಮಾಡಿ ಅದನ್ನ ಪೌಡರ್ ಮಾಡ್ಕೊಂಡ್ರು. ಕೋರ್ಸ್ ಆಗಿ ಅಂದ್ರೆ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡ್ರು. ಸೊ ದಟ್ ನೋಡಿ, ಇದು ಆ ತರ್ತರಿಯಾಗಿ ಮಾಡಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊಪ್ಪು ಇರೋದು ಗೊತ್ತಾಗ್ತಾ ಇದೆ. ಆ ಫೀಲ್ ಇರ್ಬೇಕು, ಅವಾಗ್ಲೇ ಮಜಾ ಇರೋದು ನೋಡೋದಕ್ಕೆ. ಜೊತೆಲಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರು, ತುಪ್ಪ ಹಾಕೊಂಡ್ರು, ಹುರಿದ್ರು, ಪ್ರೀಮಿಕ್ಸ್ ರೆಡಿ ಆಯ್ತು. ಈಗ ಅದ್ರಲ್ಲೇ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದ್ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇಲ್ಲಿ ತರಕಾರಿಗಳು ತೆಗೆದಿಟ್ಕೊಂಡಿದ್ದಾರೆ. ಈರುಳ್ಳಿ, ಕ್ಯಾರೆಟ್, ಇದು ಪಲಾವ್ ಎಲೆ 1-2 ಹಾಕ್ತೀನಿ. ಓಕೆ, ಎಕ್ಸ್ಟ್ರಾ 1-2 ಏಲಕ್ಕಿ, 1 ಚಕ್ಕೆ, 2 ಲವಂಗ. ಓಕೆ, ಅಷ್ಟು ಹಾಕೊಂಡಿದ್ದೀರಾ. ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ. ಇದು ಆಪ್ಷನಲ್, ಹಾಕೊಳ್ಬೇಕು ಅಂತ ಏನಿಲ್ಲ. ಸುಮ್ಮನೆ ಅಂದಕ್ಕೆ. ಈರುಳ್ಳಿ, ಕ್ಯಾರೆಟ್, ಹುರುಳಿಕಾಯಿ, ಬಟಾಣಿನೂ ರೆಡಿ ಇದೆ. ತರಕಾರಿ ಎಲ್ಲ ನಮ್ಮ ಇಷ್ಟ, ನಮ್ಗೆ ಏನ್ ಬೇಕೋ ತರಕಾರಿ ಏನ್ ಬೇಕೋ ಹಾಕೋಬಹುದು. ಗೋಬಿ ಹಾಕೋಬಹುದು, ಬ್ರಾಕೊಲಿ ಹಾಕೋಬಹುದು, ಸ್ವೀಟ್ ಕಾರ್ನ್ ಹಾಕೋಬಹುದು. ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್, ಕ್ಯಾಪ್ಸಿಕಮ್, ಆಲೂಗಡ್ಡೆ ಸಾಕಲ್ವಾ? ಪ್ರಶಾಂತ್ಗೆ ಬದನೆಕಾಯಿ ಹಾಕೊಡ್ಬೇಕು ಪಲಾವಲ್ಲಿ. ಅವ್ರಿಗೆ ನಗು ಬಂತು ನೋಡಿ. ಇಲ್ಲ, ಅವ್ರು ಬದನೆಕಾಯಿ ತಿನ್ನಲ್ಲ, ಅದಕ್ಕೆ. ನಿಮ್ಮನೇಲಿ ತಿಂತಾರ ಎಲ್ಲ ವೆಜಿಟೇಬಲ್ಸ್? ಎಲ್ಲ ವೆಜಿಟೇಬಲ್ ತಿಂತಾರೆ. ಹುರುಳಿಕಾಯಿ ಹಾಕ್ತಾ ಇದೀನಿ. ಕ್ಯಾರೆಟ್, ಬಟಾಣಿ. ಓಕೆ,
ಎಲ್ಲ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀರಾ. ಈರುಳ್ಳಿ, ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ. ಒಂದ್ ಡ್ರಾಪ್ ನೀರ್ ಹಾಕ್ತಿಲ್ಲ ಇದು ತರಕಾರಿ ಬೇಯೋದಕ್ಕೆ. ಹಾಗೆ ಬೇಯುತ್ತೆ. ಬೇಯ್ತಾ? ಹಾಗೆ ಬೇಯುತ್ತೆ. ಇದ್ರಲ್ಲಿ ಸಿದೋಗಲ್ಲ. ಈ ಕುಕ್ಕರ್ ಅಲ್ಲಿ ಹಂಗೆ ಬೇಯುತ್ತೆ. AMC ಕುಕ್ಕರ್ ನಲ್ಲಿ ನೀರ್ ಹಾಕ್ತೆ ನಾವು ತರಕಾರಿ ಬೇಯಿಸ್ಬೋದು. ಓ ನೈಸ್ ನೈಸ್. ಸೊ ಕಲರ್ ರಿಟೇನ್ ಆಗುತ್ತೆ, ವೈಟಮಿನ್ಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ರಿಟೇನ್ ಆಗುತ್ತೆ. ಹೌದು. ಸೊ ಈಗ ಅದನ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಕ್ಲೋಸ್ ಮಾಡಿ ನೀರು ಸುಮ್ನೆ ನೀವು ಒಂದು ಇದಕ್ಕೆ 2 ಕಪ್ ಹಾಕಿ. 1 ಕಪ್ ರೈಸ್ಗೆ 2 ಕಪ್ ನೀರು ಹಾಕಿ ಈಗ ಒಂದು ಎಷ್ಟೊಂದು 8 ಮಿನಿಟ್ಸ್ ಬಿಟ್ಟಿದ್ದೀರಾ? 8 to 10 ಮಿನಿಟ್ಸ್ ಒಳಗಡೆ ರೆಡಿ ಆಗುತ್ತೆ. ಓಕೆ, ವೇಟ್ ಮಾಡ್ಬೇಕು ಇವಾಗ ನಾವು 8 ರಿಂದ 10 ನಿಮಿಷ ನಾವು ವೇಟ್ ಮಾಡ್ತೀವಿ. ನೀವೇನ್ ವೇಟ್ ಮಾಡಬೇಡಿ. ಓಕೆ ನೋಡಿ ಇವಾಗ ಇದಾಗಿದೆ. ವಾವ್, ನೈಸ್. ಹಾ, ಬಿಸಿ 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 ಸಖತ್ತಾಗಿ ಕಾಣಿಸ್ತಾ ಇರುವಂತ ಪಲಾವ್ ರೆಡಿ ಇದೆ. ಪ್ರೀಮಿಕ್ಸ್ ಇಂದ ಈ ಪಲಾವ್ನ ತಯಾರು ಮಾಡಿದ್ರು. ಪ್ರೀಮಿಕ್ಸ್ ಎಷ್ಟು ಬೇಗ ಆಯ್ತು ಅಂತ ನೋಡಿದ್ರಿ ಅಲ್ವಾ? ಸೊ ವೀಕೆಂಡ್ಸ್ ಅಲ್ಲಿ ನಿಜವಾಗ್ಲೂ ಆರಾಮಾಗಿ ಪ್ರೀಮಿಕ್ಸ್ ಅನ್ನ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು, ಆಮೇಲೆ ಒಗ್ಗರಣೆ ಹಾಕೋದು. ಬೇಸಿಕಲಿ ಅಷ್ಟೇ, ಒಗ್ಗರಣೆ ಹಾಕಿ ನೀರ್ ಹಾಕಿ ಕೂಗ್ಸೋದು ಅಷ್ಟೇ. ತರಕಾರಿ ಅದು ನಾನು ಹೇಳ್ದಂಗೆ ನಮ್ಮ ಇಚ್ಛೆ. ಬೇಕು ಅಂದ್ರೆ ತರಕಾರಿ ಹಾಕೋಬಹುದು, ಇಲ್ಲಾಂದ್ರೆ ನಾನು ಬರೀ ಪ್ರೀಮಿಕ್ಸ್ ಸುಮ್ನೆ ಟ್ರೈ ಮಾಡಿದ್ನಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ತರಕಾರಿ ಇಲ್ದೇನು ಮಾಡಬಹುದು. ತರಕಾರಿ ಇಲ್ಲದೆ ಬರೀ ಬಟಾಣಿ ಹಾಕಿ ಮಾಡಬಹುದು, ಅಥವಾ ಬರೀ ಹಂಗೆ ಏನು ಇಲ್ಲದೆ ಮಾಡ್ಕೋಬಹುದು. ಕರೆಕ್ಟ್, ಯಾಕಂದ್ರೆ ನಾನು ಪ್ರೀಮಿಕ್ಸ್ ಟೇಸ್ಟ್ ಮಾಡಿದಾಗ ಇಟ್ ವಾಸ್ ವೆರಿ ಟೇಸ್ಟಿ. ಹೌದು, ಮಶ್ರೂಮ್ ಇಷ್ಟ ಇರೋದು ಮಶ್ರೂಮ್ ಹಾಕೊಂಡು ಮಾಡ್ಕೋಬಹುದು, ಪನ್ನೀರ್ ಹಾಕೊಂಡು ಮಾಡ್ಕೋಬಹುದು. ಯಾವ್ದಾದ್ರು ಒಂದೇ ಒಂದು ಬೇಕಾದ್ರೂ ಹಾಕೋಬಹುದು. ಇಲ್ಲ ಇನ್ನು ಕ್ವಿಕ್ ಆಗಿ ಬೇಕು ಅಂದ್ರೆ, ಯಾಕಂದ್ರೆ ಆಸ್ ಇಟ್ ಈಸ್ ಪುದೀನಾ ಅದ್ರಲ್ಲಿ ಇದ್ದೇ ಇದೆ, ಗೋಡಂಬಿ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಬರೀ ರೈಸ್ ಅನ್ನೇ ಹಾಕೊಂಡು ತುಂಬಾ ಸಿಂಪಲ್ ಆಗಿ ಬೇಕು ಅನ್ನೋರು ಆ ತರ ಪ್ಲೇನ್ ಪಲಾವ್ ನ ಮಾಡ್ಕೋಬಹುದು. ಪ್ಲೇನ್ ಪಲಾವ್ ಮಾಡ್ಕೋಬಹುದು. ವೆರಿ ನೈಸ್. ಸೊ ಲೆಟ್ಸ್ ಟೇಸ್ಟ್. ಸೂಪರ್, ಪಲಾವ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಶೋರ್, ಥ್ಯಾಂಕ್ ಯು. ನೀವು ಹಾಕೊಳ್ಳಿ ಒಂಚೂರು. ಆಯ್ತಾ ಇದೀನಿ ನಾನು. ನೋಡಕ್ಕಂತ ನೋಡಿ ಸಕ್ಕದ ಕಾಣಿಸ್ತದೆ. ವೆರಿ ನೈಸ್, ಚೆನ್ನಾಗಿ ಕುಕ್ ಆಗಿದೆ. ತರಕಾರಿಗಳೆಲ್ಲ ನೋಡಿ ಬಣ್ಣ ಇವ್ರು ಹೇಳದ ಹಾಗೆ ರಿಟೈನ್ ಆಗಿದೆ. ವೆರಿ ನೈಸ್. ಟೇಸ್ಟ್ ಮಾಡುವ. ತುಂಬಾ ಬಿಸಿ ಇದೆ, ನೀವೇ ನನಗಿಂತ ಕ್ವಿಕ್ ಆಗಿ ಟೇಸ್ಟ್ ಮಾಡ್ತೀರಾ? ಮಾಡಿ. ನೀವು ನೋಡಿ ರುಚಿ. ನೀವು ನೋಡಿ ನೋಡಿ ನೋಡಿ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಉಪ್ಪು ಖಾರ ಎಲ್ಲ ಸಖತ್ತಾಗಿದೆ, ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ ಪಲಾವ್. ವೆರಿ ನೈಸ್, ಯಮ್ಮಿ ಯಮ್ಮಿ. ಸೊ ನಾನು ಆರಾಮಾಗಿ ಪ್ರಿಮಿಕ್ಸ್ ಮಾಡ್ಬೋದು ಅನ್ನೋದು ಕಲ್ತ್ಕೊಂಡ್ಬಿಟ್ಟೆ ಆಕ್ಚುಲಿ. ಸೊ ಇವರು ಈ ಮುಂಚೆ ಒಂದು ಸ್ವೀಟ್ ಪೊಂಗಲ್ ಪ್ರಿಮಿಕ್ಸ್ ತೋರಿಸಿದ್ರು. ಆ ಎಪಿಸೋಡ್ ನೀವು ಆಲ್ರೆಡಿ ನೋಡಿರ್ತೀರಾ ಅನ್ಕೊಂಡಿದೀನಿ. ಅಕಸ್ಮಾತ್ ಇನ್ನು ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ. ಸ್ವೀಟ್ ಪೊಂಗಲ್ ಪ್ರಿಮಿಕ್ಸ್ ತೋರಿಸೋದು, ಇವತ್ತು ಪಲಾವ್ ಪ್ರಿಮಿಕ್ಸ್. ಸೊ ಎರಡು ತುಂಬಾ ವೆರೈಟಿ ಆಗಿ ಇದೆ ಅಂತ ನನಗನ್ಸುತ್ತೆ. ಸಾಕಷ್ಟು ಜನ ಹೊಸ ರೆಸಿಪಿನ ಕಲ್ತಿದ್ದೀರಾ ಅಂಡ್ ತುಂಬಾ ಈಸಿ ಕೂಡ ಆಗತ್ತೆ ಇದು ನಿಮ್ಗೆ. ಅಂದ್ರೆ ಜೀವನದಲ್ಲಿ ಒಂಥರ ಅಬ್ಬಾ ಸದ್ಯ ಎಷ್ಟೊಂದು ಈಸಿ ಆಯ್ತು ಕೆಲಸ ಅನ್ನೋ ತರ ಡೆಫಿನೆಟ್ ಆಗಿ ಕೆಲವು ಸಲ ಅಡುಗೆ ಮನೆ ಕೆಲಸದಲ್ಲಿ ಹಾಗೆ ಅನ್ಸುತ್ತೆ. ಸೊ ಎಸ್, ಈ ಒಂದು ಪಲಾವ್ ರೆಸಿಪಿನ ನೀವು ಟ್ರೈ ಮಾಡಿ. ನಿಮಗೆ ಏನ್ ಅನ್ನಿಸ್ತು, ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜ್ಯೋತಿ ಅವ್ರಿಗೆ ನಿಮಗೆ ಬಾಯ್ ಹೇಳಕ್ ಮುಂಚೆ ಫಸ್ಟ್ ಜ್ಯೋತಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಡೂಪರ್ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ನಿಜವಾಗ್ಲೂ ನಾನಂತೂ ಯೋಚನೆ ಮಾಡ್ತಾ ಇದೀನಿ ಯಾವತ್ತು ಪಲಾವ್ ಪ್ರಿಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಮನೆಯಲ್ಲಿ ಅಂತ. ಸಕ್ಕದಾಗಿದೆ. ವೆರಿ ನೈಸ್, ವೆರಿ ನೈಸ್. ನಿಮ್ ಮಗಳಿಗೆ ಇವಾಗ ಯುಎಸ್ ಅಲ್ಲಿ ಎಷ್ಟು ಈಸಿ ಆಗಿರುತ್ತೆ ಮಾಡ್ತಾ ಇದೀನಿ. ಸೊ ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್, ಲವ್ ಯು ಆಲ್. ಸಿ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.